ಇರಾನ್ ಮೇಲಿನ ಮೂರನೇ ಹಂತದ ದಾಳಿನಲ್ಲಿ ಅಮೆರಿಕವು 140ಕ್ಕೂ ಹೆಚ್ಚು ಸೇನಾನೆಲೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ನಿರ್ದಿಷ್ಟವಾಗಿ ಒಂದಷ್ಟು ಬಾಂಬ್ಗಳನ್ನು ಹಾಕಿದೆ ಅಥವಾ ಕ್ಷಿಪಣಿ ಡ್ರೋನು ಡ್ಯಾಶ್ ಬಳಸಿದೆ. ಇರಾನ್ ಮಾತ್ರ ತನ್ನ ಡ್ರೋನ್ಗಳನ್ನು ಬಳಸ್ಕೊಂಡು ಸಣ್ಣ ಸಣ್ಣ ಅಸ್ತ್ರಗಳನ್ನು ಬಳಸ್ಕೊಂಡು ಹಡಗುಗಳ ಮೇಲೆ ದಾಳಿ ಮಾಡೋದು ಅಥವಾ ಎಲ್ಲೆಲ್ಲೋ ಅಮೇರಿಕಾದ ಎಲ್ಲ ಕತಾರ್ನಲ್ಲಿರೋ ಅಥವಾ ಕುವೈಟಲ್ಲಿರೋ ಅಂತ ಅದರ ಬೇಸ್ಗಳ ಮೇಲೆ ಸಣ್ಣ ಸಣ್ಣ ದಾಳಿ ಮಾಡಿಬಿಡೋದು ಈ ಥರ ಮಾಡ್ತಾ ಇದ್ದಾರೆ. ಅಂದರೆ ಆನೆ ನುಗ್ಗಿ ಬರ್ತಾ ಇದ್ದಾಗ ಇರುವೆ ಬಿಟ್ಟು ಕಚ್ಚಿಸ್ಬಿಡೋದು. ಹಿಂಗೆ ಇರಾನ್ನ ಐಡಿಯಾ ಅದು. ಅಮೇರಿಕದ ವಿಪರೀತ ಮೌಲ್ಯದ ಶಸ್ತ್ರಾಸ್ತ್ರಗಳನ್ನು ಬಳಸೋ ಹಂಗೆ ಮಾಡಿ ತಾನು ಇರುವೆ ಟೈಪ್ ಚೋಟೆಗಳನ್ನು ಬಿಟ್ಟುಬಿಟ್ಟು ಕಿರಿಕ್ ಮಾಡೋದು. ಅವ್ರದ್ದೆಲ್ಲ ಖಾಲಿ ಆಗಬೇಕು ಅಂತ. ಖಾಲಿ ಆಗಲ್ಲ. ನಾನು ಅವತ್ತು ಹೇಳಿದ್ದೆ, ಇವತ್ತು ಹೇಳಿದ್ದೀನಿ, ಅಮೇರಿಕಕ್ಕಿರುವಂತಹ ಆರ್ಥಿಕ ಶಕ್ತಿಗೆ ಅದು ಖಾಲಿ ಪಾಲಿ ಆಗಲ್ಲ. ಒಂಚೂರು ಏರ್ಪೇರ್ ಆಗ್ಬೋದು, ತಡ ಆಗ್ಬೋದು, ಕೆಲವೆಲ್ಲ ಸ್ಟಾಕ್ ಮುಗಿಬೋದು, ಮತ್ತೆ ತರ್ತಾರೆ ಸ್ಟಾಕ್ಸನ್ನ, ಬೇರೆ ವಿಚಾರ. ಓಕೆ, ಅದು ಖಾಲಿ ಕೀಲಿ ಆಗಲ್ಲ. ಇರಾನ್ ಹಂಗೇನಾರು ಅಂದ್ಕೊಂಡಿದ್ರೆ ದೇ ಆರ್ ಫೂಲಿಶ್. ಅಮೇರಿಕಾ ಕ್ಯಾನ್ ಸಸ್ಟೈನ್ ದಿ ವಾರ್. ಯುದ್ಧವನ್ನು ಅರಗಿಸಿಕೊಳ್ಳುವ ತಾಕತ್ತು ಅಮೇರಿಕಕ್ಕಿದೆ. ಯುದ್ಧವನ್ನು ಅರಗಿಸಿಕೊಳ್ಳಬಹುದಾದ ದೀರ್ಘಕಾಲದ ಇಂತಹ ಯುದ್ಧವನ್ನು ಅರಗಿಸಿಕೊಳ್ಳ ಇರಾಕ್ ಜೊತೆ ಮಾಡಿದ ಥರ ಅಲ್ಲ ಇದು ಯುದ್ಧ. ಇದನ್ನು ಅರಗಿಸ್ಕೊಳ್ಳೋ ತಾಕತ್ತು ಇರಾನ್ಗಿಲ್ಲ. ಹೌದು, ಇರಾನ್ಗಿಲ್ಲ. ನಮ್ಮ ಜೊತೆ ಯುದ್ಧ ಕೇಳಿತೀವಿ ಅಂತ ಬುರುಡೆ ಬಿಡ್ತಿರ್ತಾರಲ್ಲ ಭಿಕ್ಷುಕ ದೇಶದವರು, ಇಳೀಲಿ. ಅದು ಎಷ್ಟು ದಿನ ತಡ್ಕೋತಾರ ಆ ಯುದ್ಧ ನೋಡೋಣ. ಎಷ್ಟು ದಿನಗಳು ಅಂತ, ಎಷ್ಟು ದಿನ ತಡ್ಕೋತಾರ ನೋಡೋಣ ಯುದ್ಧನವರು. ಯುದ್ಧ ತಡೆದುಕೊಳ್ಳಕ್ಕೂ ಶಕ್ತಿ ಇರಬೇಕು. ಆ ಖರ್ಚನ್ನು ಸರಿ ಈಗ ಮಾಡಿದ್ದಾರೆ. ಅಮೇರಿಕಾದ ಉಂಟ್ಕೊಂಡು ಅವರು ಮಾಡಿದ್ದಾರೆ. ಈ ಮಧ್ಯೆ ಹೊತ್ತಲ್ಲಿ ರಷ್ಯಾದು ಡೂಮ್ ಸ್ಟೇ ಯುದ್ಧ ವಿಮಾನವನ್ನು ಇರಾನ್ಗೆ ಕಳಿಸ್ಕೊಟ್ಟಿದೆಯಂತೆ. ಅವರು ವೆಪನ್ಸ್ ಕಳಿಸ್ತಿದ್ದಾರೆ. ಈಗ ಅವ್ರದ್ದು ವಾದ ಏನು? ನೀವು ಅಮೇರಿಕದವರು ಅಸ್ತ್ರಗಳನ್ನು ಯುಕ್ರೇನ್ಗೆ ಮಾರ್ಬೋದು ಅಥವಾ ಯುರೋಪಿಯನ್ ದೇಶಗಳಿಗೆ ಮಾರ್ಬೋದು. ಅವ್ರು ಯುಕ್ರೇನ್ ಕೊಟ್ಟು ರಷ್ಯಾ ಮೇಲೆ ಹಾಕ್ಬೋದು. ನಾವು ಕೊಡ್ತೀವಿ. ಹೌದು, ಇರಾನ್ ಕೊಡಬಾರ್ದು, ನಾವು ಕೊಡ್ತೀವಿ. ಒಳ್ಳೆ ಕತೆ ಆಯ್ತಲ್ಲ ಇದು ಅಂತ. ನಿಜ. ಬಟ್ ಅದನ್ನು ಅಮೇರಿಕಾ ನನ್ನ ಮೇಲೆ ನಡೆದಿರುವ ಯುದ್ಧ, ರಷ್ಯಾ ಮೇಲೂ ಯುದ್ಧ ಅಂತಂದರೆ ಆಗ ಅದು ಯುದ್ಧ ಬೇರೆ ರೂಪವನ್ನು ಪಡ್ಕೊಳ್ಳುತ್ತೆ. ಬಟ್ ಒಂದಿದೆ, ಎಲ್ಲೆಲ್ಲಿ ನ್ಯೂಕ್ಲಿಯರ್ ಡಾಕ್ಟ್ರಿನ್ ಇದೆ ಅಲ್ಲಿ ಸಾಮಾನ್ಯವಾಗಿ ಅಮೆರಿಕಕ್ಕೆ ಏನೂ ಮಾಡೋಕ್ಕಾಗ್ತಿಲ್ಲ. ಟೇಕ್ ಫಾರ್ ಎಕ್ಸಾಂಪಲ್ ಉತ್ತರ ಕೊರಿಯಾ ಕೈಯಲ್ಲಿ ಇವತ್ತೊಂದು 60ರಿಂದ 70 ಅಣ್ವಸ್ತ್ರಗಳು ಇರಬಹುದು ಅಂತ ಒಂದು ಲೆಕ್ಕಾಚಾರ ಇದೆ. ಏನು ಮಾಡ್ಕೊಳಕ್ಕಾಗಿದೆ ಅಮೆರಿಕಕ್ಕೆ? ಇದೇ ಮಾತುಗಳನ್ನು ಇದೇ ಡೊನಾಲ್ಡ್ ಟ್ರಂಪ್ ಬುರುಡೆ ಬಿಟ್ಟಿದ್ರಪ್ಪ. ನಾಶ ಮಾಡಿಬಿಡ್ತೀನಿ, ಇಲ್ಲದಂಗೆ ಮಾಡಿಬಿಡ್ತೀನಿ, ಅವನು ರಾಕೆಟ್ ಮ್ಯಾನನ್ನು ತುಳಿದು ಬಿಡ್ತೀನಿ, ಕತ್ತರಿಸ್ಬಿಡ್ತೀನಿ, ಚಚ್ಚಿಬಿಡ್ತೀನಿ, ಬೂದಿ ಮಾಡಿಬಿಡ್ತೀನಿ ಅಂತ ಏನು ಬುರುಡೆ ಬಿಟ್ಟಿದ್ದೆ ನಾರ್ತ್ ಕೊರಿಯಾ ಮೇಲೆ. ಏನು ಮಾಡ್ಕೊಳ್ಳೋಕೆ ಏನಿಲ್ಲ. 30 ಇದ್ದಿದ್ದು ಈ ಗಿರಾಕಿ ಫಸ್ಟ್ ಟರ್ಮಲ್ಲಿ ಮಾತಾಡ್ತಿದ್ದ 30 ಇದ್ದಿದ್ದು ಅಣ್ವಸ್ತ್ರದ ತಲೆ ಈಗ 60 ಆಗಿದೆ ಉತ್ತರ ಕೊರಿಯಾನಲ್ಲಿ. ಅವತ್ತು ಅವ್ರ ಪಾಡ್ಗೋರು ಬಾಯಿ ಮುಚ್ಕೊಂಡಿದ್ದವರು ಇವತ್ತು 20% ಅಷ್ಟು ಶೆಲ್ ಇರುತ್ತಲ್ಲ, ಅಂದರೆ ಮದ್ದು ಗುಂಡನ್ನು ತುಂಬಿಬಿಟ್ಟು ಹೊಡೆಯೋದಕ್ಕೆ ಟ್ಯಾಂಕಲ್ಲಿ ಗಿಂಕಲ್ಲಿ ಮತ್ತೊಂದರಲ್ಲಿ ಬಾಂಬ್ಗಳು ಇದೆಲ್ಲ ಶೆಲ್, ಅದು 35% ನಾರ್ತ್ ಕೊರಿಯಾನೇ ಸಪ್ಲೈ ಮಾಡ್ತಿರೋದು ರಷ್ಯಾಗೆ. ಓಹೋ, ಓಕೆ. ಏನು ಮಾಡ್ಕೊಂಡ್ರಿ? ಏನಿಲ್ಲ. ಚೈನಾಗೂ ಹಂಗೆ ಮಾಡಿಬಿಡ್ತೀನಿ, ಹಿಂಗೆ ಮಾಡಿಬಿಡ್ತೀನಿ. ಏನು ಮಾಡ್ಕೊಂಡಿದ್ದೀರಿ? ಏನಿಲ್ಲ. ಅವ್ರನ್ನ ಹೆದರಿಸ್ತಾರೆ. ಹೆದರದೆ ಇದ್ದವನು ತಿರುಗಿ ನಿಂತ್ಕೊತಾನೆ. ಅದೇನು ಮಾಡ್ಕೊ ಹೋಗಂತಾನೆ. ಹೌದು, ಅಷ್ಟೇ. ಹಾಗಾಗಿ ಅಮೇರಿಕಾನೂ ಅಷ್ಟೇ, ಎಲ್ಲಾನು ನಾನು ಇಷ್ಟ ಬಂದಂಗೆ ಮಾಡ್ತಿದ್ರೆ ಅವರು ರಷ್ಯಾನವರು ಮಾಡ್ತಾರೆ. ಈ ಮಧ್ಯೆ ಎಲ್ಲರಿಗೂ ವರಿ ಬಂದಿರೋದು ಈ ಎಲ್ಲದರ ಗಲಾಟೆ ಮಧ್ಯೆ. ಇರಾನ್ ಮನೆ ಹಾಳಾಗಲಿ, ರಷ್ಯಾನವ್ರು ಎಂತಾದರೂ ಮಾಡ್ಕೊಳ್ಳಿ, ಅಮೇರಿಕದವು ಕತೆ ಹಿಂಗೆ, ಅವುಗಳ ಕತೆ ಹಿಂಗೆ, ಇವುಗಳ ಕತೆಗೆ ನಮ್ಮ ಪ್ರಾಣ ಹೋಗ್ತಿರೋದು ಎಲ್ಲಿ ಅಂತಂದರೆ, ಎಲ್ಲಿ ಸರ್? ಬ್ಯಾರಲ್ ಬೆಲೆ ಏರ್ತಾ ಇರೋದು $80 ಬಂತೀಗ. ಇನ್ನು ಮುಂದಕ್ಕೆ ಹೋದರೆ ಬಿತ್ತು ಏಟು ಇಂಡಿಯಾ ಅಂತ ದೇಶಗಳಿಗೀಗ. ಮತ್ತೆ ನಮಗೆ ತಡ್ಕೊಳ್ಳೋಕೆ ಶಕ್ತಿ ಇದೆಯಾ ನೋಡಿ. ಕಳೆದ ತಿಂಗಳಲ್ಲಿ ಒಂದು $7-8 ಬಿಲಿಯನ್ ಅಷ್ಟು ನಮ್ಮದು ವಿದೇಶಿ ವಿನಿಮಯ ಹೆಚ್ಚಾಗಿ ನಮ್ಮ ಒಟ್ಟು ವಿದೇಶಿ ಸಂಗ್ರಹ ಒಂದು 700 ಬಿಲಿಯನ್ 695 ಬಿಲಿಯನ್ ವ್ಯಾಪ್ತಿಗೆ ಬಂದು ನಿಂತ್ಕೊಂಡಿದೆ. ಬಚಾವಾಗಿ 700ರಲ್ಲಿದೆ. ಇಲ್ಲಿವರೆಗೂ ಬೀಳ್ತಾ ಇದ್ದಿದ್ದು ಈಗ ಹೊಸದಾಗಿ ಒಂದು 7-8 ಬಿಲಿಯನ್ ಒಳಕ್ಕೆ ಬಂದಿದೆ. ಬಟ್ ಅದು ನಿಲ್ಲಲ್ಲ. ಈ ಥರ ರೇಟಲ್ಲಿ ಹೋಗ್ಬಿಟ್ರೆ ಕರಗೋಗ್ಬಿಡುತ್ತೆ. ಕರಗಿದ್ರೆ ಈ ಥರ ಇದೊಂದು 6 ತಿಂಗಳೋ 1 ವರ್ಷನೋ ಎಲ್ಲ ಯುದ್ಧ ನಡ್ಕೊಂಡು ಹಿಂಗೆ ಕರಗೋಗ್ಬಿಟ್ರೆ ನಮ್ದು ಏನಾದ್ರು ವಿದೇಶಿ ವಿನಿಮಯ ರೂಪಾಯಿ ಕುಡ್ ಬಿ ಈವನ್ $125. ಆಗ್ಬೋದು. ನನಗೇನು ಆಶ್ಚರ್ಯ ಆಗಲ್ಲ. ಅದಾದರೆ 125 ನನಗೇನು ಆಶ್ಚರ್ಯ ಆಗಲ್ಲ. ಓಕೆ, ಅವಾಗೆಲ್ಲ ಆಟೋಮೆಟಿಕ್ ಫ್ರೀ ಫಾಲ್ ಆಫ್ ರುಪಿ ಅಗೇನ್ಸ್ಟ್ ದ ಡಾಲರ್ನಲ್ಲಿ ಏನು ಬೇಕಾದ್ರೂ ಆಗ್ಬೋದಾಗ. ಆಗಲ್ಲ ಅಂತ ಯಾರು ಹೇಳಬೇಡಿ. $100 ಆಗತ್ತೆ ಅಂತ ಯಾರು ಹೇಳ್ತಿದ್ದು? ನಾನು ಹೇಳ್ತಾನೆ ಇದ್ದೆ ಇದನ್ನು 6 ತಿಂಗಳಲ್ಲಿ, 1 ವರ್ಷದಿಂದ. ಅದು $100 ಬರುತ್ತೆ ಅಂತ. ಏನೋ ಈ ಮಧ್ಯೆ ಇರಾನ್ನಲ್ಲಿ ಒಂದು ಹಿಟ್ ಲಿಸ್ಟ್ ಮಾಡ್ಕೊಂಡಿದ್ದಾರಂತೆ. ಅದ್ರಲ್ಲಿ ಏನಂತಂದರೆ ಇವ್ರನ್ನೆಲ್ಲ ಮುಗಿಸ್ಬಿಡೋಣ ಜೈ ಅಂತ. ಯಾರೋ
ಟ್ರಂಪು, ನೆತನ್ಯಾಹು, ಇಸ್ರೇಲ್ ರಕ್ಷಣಾ ಮಂತ್ರಿ, ಇಸ್ರೇಲ್ ಸೇನಾ ಮುಖ್ಯಸ್ಥ ಪೀಟ್ ಹೆಕ್ಸೆತ್, ಮಾರ್ಕೋ ರೂಬಿಯೋ ಡ್ಯಾಶ್ ಜಾರ್ಜಿಯಾ ಮೆಲೋನಿ, ಯಾರು ಇಟಲಿ ಪ್ರಧಾನಿ ಆಕೆ ಯಾಕೆ, ಫೆಡರಿಕ್ ಮತ್ತು ಜರ್ಮನ್ ಚಾನ್ಸಲರು, ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಫ್ರಾನ್ಸ್ ಅಧ್ಯಕ್ಷ, ಕೀತ್ ಸ್ಟಾರ್ಮರ್ ಇಂಗ್ಲೆಂಡ್ ಪ್ರಧಾನಿ. ಆ ಪಾರ್ಟಿನೇ ಇರಲ್ಲ ಇನ್ನೊಂದು 20 ದಿನದಲ್ಲಿ ಪಾಪ. ಎಲ್ಲ ಯುರೋಪಿಯನ್ ಕಂಟ್ರೀಸ್ ನನ್ನ ಪ್ರಕಾರ ಪಟ್ಟಿ ನೋಡ್ದೆ ಇದನ್ನ ಇರಾನ್ನಲ್ಲಿ ಮಾಡ್ದಲ್ಲ, ಯಾವುದೋ ವೆಬ್ಸೈಟೋ ಪೇಪರ್ನವನೋ ಯಾವನೋ ಪಬ್ಲಿಷ್ ಮಾಡಿರೋ ಲಿಸ್ಟ್ ಇದು. ಸೀರಿಯಸ್ನೆಸ್ ಇಲ್ಲ ಇದಕ್ಕೆ. ಎಸ್